ಹಲೋ ಹಾಯ್ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮು ವ್ಲಾಗ್ಸ್. ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ 26. ಈ ಎಪಿಸೋಡಲ್ಲಿ MS ಕಾಲೇಜ್ಗೆ ಅವಾರ್ಡ್ ಬರ್ತಾ ಇದೆ. ಸೊ ಬೆಸ್ಟ್ ಕಾಲೇಜ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಹಾಗೆ ಬೆಸ್ಟ್ ಎಜುಕೇಷನ್ ಆ್ಯಂಡ್ ಟ್ರೆಡಿಷನಲ್ ಕಾಲೇಜ್ ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಮ್ಮ ನಿತ್ಯನ ಶರತ್ ಎತ್ಕೊಂಡು ಹೋಗ್ತಾ ಇದ್ದಾನೆ. ಏನಕ್ಕೆ ಎತ್ಕೊಂಡು ಹೋಗ್ತಾ ಇದ್ದಾನೆ, ಹೇಗೆ ಎತ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದನ್ನೆಲ್ಲನೂ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಎಪಿಸೋಡ್ನ ನೋಡ್ಕೊಂಡು ಬನ್ನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅವಾರ್ಡ್ ಗೋಸ್ ಟು MS ಕಾಲೇಜ್. ದಿನಗಳು ಉರುಳ್ತಿದ್ವು. ಶರತ್ ಪ್ರಶ್ನೆಗಳಿಗೆ ಉತ್ತರನೇ ಸಿಗಲಿಲ್ಲ. ನಿತ್ಯ ನಿರೀಕ್ಷೆಗೂ ಫಲ ಸಿಗಲಿಲ್ಲ. ಆ ಕಡೆ ಲಾವಣ್ಯ ಆಟಕ್ಕೂ ಬ್ರೇಕ್ ಬೀಳ್ತಾ ಇಲ್ಲ. ಇದು ಎಲ್ಲಾದ್ರ ನಡುವೆ ಮಳೆ ನಿಲ್ತಾನೇ ಇಲ್ಲ. ಶರತ್ ಅವತ್ತಿಂದ ತುಂಬ ಸೈಲೆಂಟ್ ಆಗಿಬಿಟ್ಟ. ಒಂದಿನ ಪ್ರಿನ್ಸಿಪಲ್ ಶರತ್ಗೆ ಕಾಲ್ ಮಾಡ್ತಾರೆ. ಹಾಗೆ ಹೇಳಿದರು, ಶರತ್ ಸರ್, ನಮ್ಮ MS ಕಾಲೇಜ್ ಯೂನಿವರ್ಸಲ್ಲಿ ಟಾಪ್ ನಂಬರ್ 1 ಎಜುಕೇಷನ್ ಆ್ಯಂಡ್ ಟ್ರೆಡಿಷ್ನಲ್ ಕಾಲೇಜ್ ಆಗಿ ಸೆಲೆಕ್ಟ್ ಆಗಿದೆ. ಸೊ ತುಂಬ ಖುಷಿಯಾದ ವಿಚಾರ ಇದು. ಸೊ ಅವಾರ್ಡ್ ಕೊಡ್ತಾ ಇದ್ದಾರೆ, ಅದಕ್ಕೆ ನೀವು ಖಂಡಿತ ಹೋಗಲೇಬೇಕು. ನೀವು ಇವಾಗಲೇ ಮುಂಬೈಗೆ ಹೊರಡಿ. ಹಾಗೆ ನಮ್ಮ ಕಾಲೇಜ್ ಟಾಪರ್ ನಿತ್ಯನೂ ಕರ್ಕೊಂಡು ಹೋಗಿ. ಆಲ್ ದಿ ಬೆಸ್ಟ್ ಅಂದರು. ಅವ್ರ ಮಾತನ್ನು ಮೌನವಾಗಿ ಕೇಳಿಸ್ಕೊಂಡಿದ್ದೆ ಶರತ್, ಓಕೆ ಸರ್, ಐ ವಿಲ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಹಾಗೆ ಶರತ್ ನಿತ್ಯನ ಹುಡ್ಕೊಂಡು ಬರ್ತಾನೆ. ನಿತ್ಯ ಆ ಗಿಡಕ್ಕೆ ನೀರು ಹಾಕ್ತಾ ನಿಂತಿದ್ಲು. ಶರತ್ ಅದ್ಯಾಕೋ ಏನೋ ನಿತ್ಯನ ನೋಡಿದ್ರೆ ಮನ್ಸಲ್ಲಿ ಕೇಳೋದಕ್ಕೆ ಎಷ್ಟೋ ಪ್ರಶ್ನೆಗಳಿದ್ರು ಅವನು ಗಮನ ಮಾತ್ರ ಅವಳ ಮುಂಗುರುಳಲ್ಲೇ ಇರ್ತಿತ್ತು. ಯಾವ ಕ್ವೆಶನ್ ಸಹ ಅವಳ ಮುಂದೆ ಕೇಳೋ ಅಂಥ ಧೈರ್ಯ ಅವನಿಗಿರಲಿಲ್ಲ. ಶರತ್ ನಿತ್ಯಗೆ, ನಿತ್ಯ ಕಮ್ ಇನ್ಸೈಡ್. ಹಾಗೆ ಮನೆಯವರು ಎಲ್ಲರೂ ಹಾಲ್ಗೆ ಕರೆದ. ಎಲ್ಲರೂ ಬಂದು ಸೇರಿದ್ರು. ಶರತ್ ಅಮ್ಮ, ಶರತ್ ಏನಾಯಿತು, ಯಾಕೆ ಎಲ್ಲರೂ ಒಟ್ಟಿಗೆ ಸೇರಿಸಿದ್ಯಾ ಅಂತ ಕೇಳಿದ್ರು. ಶರತ್ ಅಮ್ಮ, ನಮ್ಮ ಕಾಲೇಜ್ನ ಬೆಸ್ಟ್ ನಂಬರ್ 1 ಎಜುಕೇಷನ್ ಆ್ಯಂಡ್ ಟ್ರೆಡಿಷ್ನಲ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಹಾಗೆ ಅವಾರ್ಡ್ ಕೂಡ ಬಂದಿದೆ. ಅದನ್ನು ತಗೊಳ್ಳೋದಕ್ಕೆ ಮುಂಬೈಗೆ ಹೋಗಬೇಕಾಗಿದೆ. ಮನೆಯವರೆಲ್ಲರೂ ಖುಷಿಯಾಗಿ, ಹೌದಾ, ಕಂಗ್ರ್ಯಾಚುಲೇಷನ್ಸ್ ಅಂದರು. ಶರತ್ ನಿತ್ಯಗೆ, ನಿತ್ಯ ನೀನು ಹೋಗಿ ರೆಡಿಯಾಗು, ನೀನು ನಮ್ಮ ಜೊತೆ ಬರಬೇಕಾಗಿದೆ ಅಂದ. ಲಾವಣ್ಯ, ಹೋ ನೋ ನೋ, ಇವರಿಬ್ಬರನ್ನೂ ಜೊತೇಲಿ ಕಳಿಸ್ಬಾರ್ದು ಅಂತ ಅಂದ್ಕೊಂಡು, ಶರತ್ ನಿಮ್ಮ ಜೊತೆ ನಾನು ಬರ್ತೀನಿ ಪ್ಲೀಸ್ ಅಂತ ಅಂದ್ಲು. ಶರತ್, ಓಕೆ ಲಾವಣ್ಯ, ಗೆಟ್ ರೆಡಿ ಅಂದ. ಮೂವರು ರೆಡಿ ಆಗೋದಕ್ಕೆ ಹೋಗ್ತಾಯಿದ್ರು. ಆಗ ನಿತ್ಯ, ಸರ್ ನಾನು ಯಾಕೆ ಬರಬೇಕು ಅಂತ ಹೇಳಲೇ ಇಲ್ಲ ಅಂದ್ಲು. ಶರತ್, ಯಾಕೆ ಅಂತ ಹೇಳಿದ್ರೆ ಮಾತ್ರ ಬರ್ತೀಯ ನಿತ್ಯ? ನಿತ್ಯ ತಲೆ ಕೆಳಗಡೆ ಬಗ್ಸಿ ಇಲ್ಲ ಅಂತ ತಲೆ ಆಡಿಸಿದ್ಲು. ಮತ್ತೆ ನಡೀರಿ ಅಂತ ಹೇಳಿ ಮೂರನ್ನು ಕರ್ಕೊಂಡು ಹೋದ. ನಿತ್ಯ ಡೋರ್ ಓಪನ್ ಮಾಡಿ ಮುಂದೆ ಕೂತ್ಕೊಳ್ಳೋದಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಬರ್ತಾಳೆ ಲಾವಣ್ಯ. ನಿತ್ಯ ಓಪನ್ ಮಾಡಿರೋ ಡೋರ್ನ ಹಿಡ್ಕೋತಾಳೆ. ನಿತ್ಯ ಶರತ್ನ ನೋಡ್ತಾಳೆ. ಅವನು ಏನೂ ಮಾತಾಡದೆ ಅವರಿಬ್ಬರನ್ನು ನೋಡಿ ಸೈಲೆಂಟಾಗಿ ಮುಂದೆ ತಿರುಗ್ತಾನೆ. ನಿತ್ಯ ಮತ್ತೆ ಏನೂ ಮಾತಾಡದೆ ಹಿಂದೆ ಹೋಗಿ ಕೂರ್ತಾಳೆ. ಆಮೇಲೆ ಅವ್ರು 3 ಜನನೂ ಹೊರಟರು. ನಿತ್ಯ ಯಾಕೋ ಕಸಿವಿಸಿ ಸ್ಟಾರ್ಟ್ ಆಯಿತು. ಸರ್ ಕಾರ್ ನಿಲ್ಲಿಸಿ ಅಂತಾಳೆ. ಶರತ್, ಕಾರ್ ನಿಲ್ಲಿಸಿ, ವಾಟ್ ಹ್ಯಾಪೆಂಡ್ ಅಂದ. ನಿತ್ಯ, ಸರ್ ನನಗೆ ಬರೋಕ್ಕೆ ಮನಸ್ಸಿಲ್ಲ, ನಾನು ಬರಲ್ಲ ಸರ್ ಅಂದ್ಲು. ಶರತ್ ಕೋಪದಿಂದ, ಏನು ಆಟ ಆಡ್ತಿದ್ಯಾ? ಮನೆಯಿಂದ ಹೊರಡೋವಾಗ ಬಂದೆ ತಾನೆ, ಇವಾಗೇನಾಯಿತು ನಿನಗೆ? ನೋಡು ಟೈಮ್ ಕಡಿಮೆ ಇದೆ, ವಿ ಹ್ಯಾವ್ ಟು ಗೋ. ನಿತ್ಯ, ಇಲ್ಲ ಸರ್ ನಾನು ಬರಲ್ಲ ಅಂತ ಹೇಳಿ ಕಾರ್ ಇಳಿದು ಹೋಗ್ತಾ ಇರ್ತಾಳೆ. ಶರತ್ ಅವ್ರ ಹತ್ರ ಬಂದು ನಿಂತ್ಕೊಂಡ. ಅವಳು ಭುಜ ಹಿಡ್ಕೊಂಡು, ನೋಡು ಸೀನ್ ಕ್ರಿಯೇಟ್ ಮಾಡಬೇಡ, ಇದು ರೋಡ್, ನಾವು ಹೋಗಬೇಕಷ್ಟೇ, ಕಾರಲ್ಲಿ ಕೂತ್ಕೋ ಅಂದ. ಲಾವಣ್ಯ, ಶರತ್ ಬಿಡು, ಅವಳು ಬಂದಿಲ್ಲ ಅಂದರೆ ಹಾಳಾಗೋಯ್ತು, ನಾವಿಬ್ಬರು ಹೋಗ್ಬರೋಣ ಅಂದ್ಲು. ಶರತ್ ಲಾವಣ್ಯಗೆ, ನಾವಿಬ್ಬರೇ ಹೋಗೋದಕ್ಕೆ ಅದೇನು ಹನಿಮೂನ್ ಅಲ್ಲ, ಒಂದು ಪಕ್ಷ ನೀನು ಬರದೆ ಹೋದರೂ ನಡೆಯುತ್ತೆ, ಇವಳು ಬರಲೇಬೇಕು ಅಂದ. ನಿತ್ಯ ಮನಸ್ಸಲ್ಲಿ, ಶರತ್ ಸರ್ ಯಾಕೆ ಕೂಗಾಡ್ತಿದ್ದಾರೆ, ಈ ನಡುವೆ ಎಲ್ಲದಕ್ಕೂ ಕೂಗಾಡ್ತಿದ್ದಾರೆ, ಇವರಿಬ್ಬರು ಹೋಗೋ ಕಡೆ ನಾನು ಬಂದು ಏನು ಮಾಡಲಿ ಅಂತ ಅನ್ಕೋತಿರ್ತಾಳೆ.
ಅಷ್ಟರಲ್ಲಿ ಪ್ರಿನ್ಸಿಪಲ್ ಕಾಲ್ ಬರುತ್ತೆ. ಪ್ರಿನ್ಸಿಪಲ್: ಶರತ್ ಸರ್ ಹೊರಟ್ಬಿಟ್ರಾ? ಶರತ್: ಇಲ್ಲ ಸರ್, ಹೋಗ್ತಾ ಇದ್ದೀವಿ ಅಂದ. ಪ್ರಿನ್ಸಿಪಲ್: ಶರತ್ ಸರ್, ನಿಮ್ಮ ಜೊತೆ ಪ್ರಶಾಂತ್ ಕೂಡ ಬರ್ತಾ ಇದ್ದಾನೆ, ಅವನು ಕರ್ಕೊಂಡು ಹೋಗಿ ಅಂದರು. ಶರತ್: ಇವಾಗ ಅವನು ಎಲ್ಲಿದ್ದಾನೆ ಸರ್? ಪ್ರಿನ್ಸಿಪಲ್: ಈಸ್ ಆನ್ ದ ವೇ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು. ನಿತ್ಯಾಗೆ ಪ್ರಶಾಂತ್ ಬರ್ತಿದ್ದಾನೆ ಅಂತ ಕೇಳಿ ಸ್ವಲ್ಪ ನಿರಾಳ ಆಗುತ್ತೆ. ಏನು, ಪ್ರಶಾಂತ್ ಬರ್ತಾ ಇದ್ದಾನಾ? ಹಾಗಾದರೆ ಸರಿ, ಹೋಗೋಣ ಬನ್ನಿ ಅಂತ ಖುಷಿಯಿಂದ ಬರ್ತಾಳೆ. ಇವರಿಬ್ಬರ ಮಧ್ಯೆ ನಾನೇನು ಮಾಡಲಿ ಅಂತ ಇದ್ದ ಹಿಂಜರಿಕೆ ಫ್ರೆಂಡ್ ಬರ್ತಾ ಇದ್ದಾನೆ ಅಂದಿದ ತಕ್ಷಣ ಸ್ವಲ್ಪ ಸಮಾಧಾನ ಕೊಡುತ್ತೆ. ಆದರೆ ಅದು ಶರತ್ಗೆ ಬೇರೆ ಥರನೇ ತಪ್ಪಾಗಿ ಕಾಣಿಸುತ್ತೆ. ನಮ್ಮ ಜೊತೆ ಬರೋದಕ್ಕೆ ಇಷ್ಟೊತ್ತು ಹೈ ಡ್ರಾಮಾ ಮಾಡ್ತಾ ಇದ್ಲು, ಈಗ ಅವ್ನು ಬರ್ತಾ ಇದ್ದಾನೆ ಅಂದಿದ ತಕ್ಷಣ ಇಷ್ಟು ಖುಷಿ ಪಡ್ಕೊಂಡು ಬರ್ತಾ ಇದ್ದಾಳೆ ಅಂದ್ಕೊಂಡ. ಕಾರ್ ಮಿರರಲ್ಲಿ ನಿತ್ಯನ ನೋಡಿಕೊಂಡು ಎಷ್ಟು ಚೇಂಜ್ ಆಗಿಬಿಟ್ಟೆ ಅಲ್ವಾ ನಿತ್ಯ ಅಂದ್ಕೊಂಡು ಕಾರ್ ಓಡಿಸ್ತಾ ಇದ್ದ. ಮಿರರಲ್ಲಿ ತನ್ನನ್ನು ನೋಡ್ತಿದ್ದನ್ನ ನಿತ್ಯ ನೋಡಿದ್ಲು. ಇವರೇನು ಒಂದೊಂದು ಸರಿ ಒಂದೊಂದು ಆಡ್ತಾರೆ ಅಂದ್ಕೊಂಡು ಇಬ್ಬರು ಒಬ್ರನ್ನೊಬ್ರು ನೋಡ್ಕೊಳ್ತಾ ಇದ್ರು. ಆಗ ಶರತ್ ಪ್ರಶಾಂತ್ನ ನೋಡಿ ಕಾರ್ ನಿಲ್ಲಿಸಿದ್ರು. ಪ್ರಶಾಂತ್: ಹಾಯ್ ಸರ್. ಹಾಯ್ ನಿತ್ಯ ಅಂದ. ಶರತ್: ಹಾಯ್ ಬಾಯ್ಗೆ ಇನ್ನೂ ಟೈಮ್ ಇದೆ, ಇವಾಗ ಟೈಮ್ ಇಲ್ಲ, ಬೇಗ ಕೂತ್ಕೋ ಅಂದ. ಪ್ರಶಾಂತ್ ನಿತ್ಯ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಶರತ್ಗೆ ಅದನ್ನು ನೋಡಿ ಜಲಸ್ ಜಾಸ್ತಿ ಆಗುತ್ತೆ. ಆಮೇಲೆ ಹೋಗ್ತಾರೆ. ಸೊ ಲೇಟ್ ನೈಟ್ ಹೋಗಿ ಅಲ್ಲಿ ರೀಚ್ ಆಗ್ತಾರೆ. ಫಂಕ್ಷನ್ ಬೇರೆ ನಾಳೆ ಇರೋದು. ಸೊ ಸ್ಟೇ ಆಗೋಣ ಅಂತ ಯೋಚನೆ ಮಾಡಿ ರೂಮ್ ಬುಕ್ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿ ಹೋದರೆ ರೂಮ್ ಎಲ್ಲ ಕವರ್ ಆಗಿದೆ. ಪಾಪ ಇವ್ರಿಗೆ 4 ಬೆಡ್ರೂಮ್ಸೇ ಇರೋದಿಲ್ಲ, ಇರೋದೇ 2 ಬೆಡ್ರೂಮು. ಇರೋದೇ 2 ಬೆಡ್ರೂಮ್ ಅಷ್ಟೇ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರು. ಆಗ ಲಾವಣ್ಯ: ಪರವಾಗಿಲ್ಲ ಶರತ್, ತಗೋ, ನಾನು ನೀನು ಒಂದು ರೂಮಲ್ಲಿ, ಹಾಗೆ ಪ್ರಶಾಂತ್ ನಿತ್ಯ ಒಂದು ರೂಮಲ್ಲಿ ಇರೋಣ ಅಂದ್ಲು. ನಿತ್ಯ ಶರತ್ನೇ ನೋಡ್ತಾ ಇದ್ಲು. ಶರತ್ ಕೋಪದಿಂದ ನಿತ್ಯನ ನೋಡಿ: ಏನೂ ಬೇಕಾಗಿಲ್ಲ, ನೀನು ನಿತ್ಯ ಒಂದು ರೂಮಲ್ಲಿ ಇರ್ತೀರಾ, ನಾನು ಪ್ರಶಾಂತ್ ಒಂದು ರೂಮಲ್ಲಿ ಇರ್ತೀವಿ ಅಂಥೇಳಿ ಕೀ ತೊಗೊಂಡು ಅಲ್ಲಿಂದ ಹೋಗ್ಬಿಟ್ಟ. ಲಾವಣ್ಯ ಹುರ್ಕೊತಾಳೆ: ನಾನು ಇವಳು ಜೊತೇಲಿರ್ಬೇಕಾ? ಛೇ. ನಿತ್ಯ ನಗ್ತಾ ಇರ್ತಾಳೆ. ಹೇಳೋದನ್ನು ಕೋಪದಲ್ಲಿ ಹೇಳಿಬಿಟ್ಟು ಹೋಗ್ತಿದ್ದೀರಲ್ಲ ಸರ್ ಅಂದ್ಕೊಂಡು ಎಲ್ಲರೂ ಅವ್ರವ್ರ ರೂಮ್ಗೆ ಹೋಗ್ತಾರೆ. ಆಮೇಲೆ ಎಲ್ಲರೂ ಊಟ ಮಾಡಿ ಮಲಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗುತ್ತೆ. ಎಲ್ಲರೂ ಎದ್ದು ಬೇಗ ಬೇಗ ರೆಡಿಯಾಗಿ ಕೂತಿದ್ರು. ಈ ಕಡೆ ವೀಟರ್ ಕಾಫಿ ತೊಗೊಂಡು ಬಂದು ಇಟ್ಟು ಹೋಗ್ತಾರೆ. ಪ್ರಶಾಂತ್ 1 ಕಪ್ ಕಾಫಿ ತೊಗೊಂಡು ಈಚೆ ಬಂದ. ಈ ಕಡೆ ನಿತ್ಯ ಕೂಡ 1 ಕಪ್ ಕಾಫಿ ತೊಗೊಂಡು ಈಚೆ ಹಾಗೆ ಹೋಗಿ ಬರೋಣ ಅಂತ ಬರ್ತಾಳೆ. ಪ್ರಶಾಂತ್: ಏನಾಯಿತು ನಿತ್ಯ, ಯಾಕೆ ಡಲ್ ಆಗಿದೆಯಾ? ನಿತ್ಯ: ಏನಿಲ್ಲ ಪ್ರಶಾಂತ್, ಸ್ವಲ್ಪ ಮಲ್ಗೋದು ಲೇಟ್ ಆಯ್ತಲ್ಲ, ಅದಕ್ಕೆ ತಲೆನೋವು ಇರಬಹುದು ಅಷ್ಟೆ. ಪ್ರಶಾಂತ್: ಏನು ತಲೆನೋವು ಇರಬಹುದೂನಾ? ಅಲ್ಲ ನಿತ್ಯ, ನಿನಗೆ ತಲೆ ಇದ್ದೂ ತಲೆನೋವು ಇರಬಹುದು ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ತಲೆ ಇರೋದು ನಿನಗೆ ಗೊತ್ತಿಲ್ವಾ ಅಂತ ಜೋಕ್ ಮಾಡಿ ನಗ್ತಾ ಇದ್ದ. ಅವ್ರು ನಗ್ತಾ ನಿಂತಿದ್ದನ್ನ ಶರತ್ ಈಚೆ ಬಂದು ನೋಡ್ದ. ಅವನಿಗೆ ಜಲಸ್ ಹಾಗೆ ಪೊಸೆಸಿವ್ ಒಟ್ಟೊಟ್ಟಿಗೆ ಆಯಿತು. ಏನಿಲ್ಲಿ ಹರಟೆ ಹೊಡಿತಾ ನಿಂತಿದ್ದೀರಾ, ಹೊರಡಿ ಬೇಗ ಬೇಗ ರೆಡಿಯಾಗಿ ಅಂದ. ಅವರಿಬ್ಬರು ಅವ್ರವ್ರ ರೂಮ್ಗೆ ಹೊರಟೋಗ್ಬಿಟ್ರು. ಶರತ್ ಪ್ರಶಾಂತ್ ಲಗೇಜ್ ಎಲ್ಲ ತೆಗೆದು ಕಾರಲ್ಲಿಡು, ನಾನು ಬಿಲ್ ಕ್ಲಿಯರ್ ಮಾಡಿ ಬರ್ತೀನಿ ಅಂತ ಹೇಳಿ ಹೋದ. ಪ್ರಶಾಂತ್: ಓಕೆ ಸರ್ ಅಂಥೇಳಿ ಅವನು ಹೋದ. ಶರತ್ ಟೈ ಕಟ್ಕೊಳ್ತಾ ಇರ್ತಾನೆ. ಲಾವಣ್ಯ ಹಿಂದೆಯಿಂದ ಅವನಿಗೆ ಗೊತ್ತಿಲ್ದಿರ ಬಂದು ಅವನ್ನ ಹಗ್ ಮಾಡ್ತಾಳೆ. ಶರತ್ಗೆ ಕೋಪ ಬಂದು: ಲಾವಣ್ಯ, ಏನು ಮಾಡ್ತಾ ಇದೆಯಾ, ಬಿಡು ಅಂದ. ನಿತ್ಯ ಏನಕ್ಕೋ ಅಲ್ಲಿಗೆ ಬರ್ತಾಳೆ. ಅವರಿರೋ ರೀತಿ ನೋಡಿ ಮುಜುಗರ ಆಗಿ ಅಲ್ಲಿಂದ ವಾಪಸ್ ಹೋದ್ಲು. ಅದನ್ನು ಶರತ್ ನೋಡಿ ಮತ್ತೆ ಕೋಪದಿಂದ: ಲಾವಣ್ಯ, ಬಿಡು, ರೊಮ್ಯಾನ್ಸ್ ಮಾಡೋ ಟೈಮೇ ಇದು, ಹೋಗಿ ರೆಡಿಯಾಗು, ಹೊರಡಬೇಕು ಅಂಥೇಳಿ ಬೈದ. ಲಾವಣ್ಯ ಯಾವಾಗಲೂ ಬೈಸ್ಕೊಂಡು ಹೋಗ್ತಾ ಇದ್ಲು ಹೊರತು ಶರತ್ಗೆ ಹತ್ರ ಆಗೋಕ್ಕಂತೂ ಆಗಲಿಲ್ಲ. ಇವಾಗ ಎಲ್ಲರೂ ಫಂಕ್ಷನ್ ಹಾಲ್ಗೆ ಬಂದರು. ಫಂಕ್ಷನ್ ಅಟೆಂಡ್ ಮಾಡ್ತಾರೆ. ಮಾನಸ ಸರೋವರದ ಪಾಪ್ಯುಲರ್ ಕಾಲೇಜ್ನ ಹಿರಿಮೇನ ಹಾಡಿ ಹೊಗಳಿದ್ರು. ನಿತ್ಯ ಶರತ್ ಒಟ್ಟಿಗೆ ಅವಾರ್ಡ್ ತೊಗೊಂಡ್ರು. ಫಂಕ್ಷನ್ ಎಲ್ಲ ಮುಗಿಸಿ ವಾಪಸ್ ಬರ್ತಾಯಿದ್ರು. ರೋಡ್ ಮಧ್ಯದಲ್ಲಿ ಕಾರ್ ಪಂಚರ್ ಆಗುತ್ತೆ. ಶರತ್: ಓನ್ನೋ, ಇವಾಗ ಏನು ಮಾಡೋದು, ಇವಾಗ ಕಾರ್ ಹೇಗೆ ಸರಿ ಮಾಡಿಸೋದು, ಇಲ್ಲಿ ಪಂಚರ್ ಶಾಪ್ ಎಲ್ಲಿದೆಯೋ ಏನೋ ಅಂದ. ಪ್ರಶಾಂತ್: ಸರ್, ಒಂದು ಕೆಲಸ ಮಾಡಿ, ನೀವು ಯಾವುದಾದ್ರೂ ಒಂದು ವೆಹಿಕಲ್ ಇಟ್ಕೊಂಡು ಹೋಗಿಬಿಡಿ, ನಾನು ರೆಡಿ ಮಾಡಿಸಿ ಬರ್ತೀನಿ. ಶರತ್: ಅಷ್ಟೇ ಅಂತೀಯಾ? ಆದರೆ ಇಲ್ಲಿ ಯಾವುದೇ ವೆಹಿಕಲ್ ಟ್ರಾವೆಲ್ ಮಾಡ್ತಾ ಇಲ್ವಲ್ಲ ಪ್ರಶಾಂತ್. ಪ್ರಶಾಂತ್: ಸರ್,
ಸಿಗೋ ತನಕ ನಡ್ಕೊಂಡು ಹೋಗ್ತೀರಿ ಸರ್, ಸಿಗುತ್ತೆ. ಶರತ್: ಓಕೆ ಪ್ರಶಾಂತ್, ಯು ಬಿ ಕೇರ್ಫುಲ್. ಲಾವಣ್ಯ: ನಡ್ಕೊಂಡು ನಾನು ಬರೋದಿಲ್ಲ, ಕ್ಯಾಬ್ ಬುಕ್ ಮಾಡಿ ಹೋಗೋಣ. ಶರತ್: ಲಾವಣ್ಯ, ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಇನ್ನೆಲ್ಲಿ ಕ್ಯಾಬು? ನೆಟ್ವರ್ಕ್ ಸಿಗೋ ಕಡೆ ಮಾಡೋಣ ಬಾ. ಪ್ರಶಾಂತ್: ಹೋಗಲಿ, ನನ್ನ ಜೊತೆನೇ ಬರ್ತಾಳೆ ಬಿಡಿ ಸರ್, ಅಲ್ವಾ ಲಾವಣ್ಯ? ಲಾವಣ್ಯ: ನೋ, ಇವಾಗ ನಡ್ಕೊಂಡು ಹೋಗಲಿಲ್ಲ ಅಂದರೆ ಇವನಿಗೆ ಅವಳೇ ಪಾರಿಜಾತ, ಅವಳಿಗೆ ಇವನೇ ಕಲಾವಿದ ಅಂತ ಒಬ್ರಿಗೊಬ್ರಿಗೆ ಗೊತ್ತಾಗ್ಬಿಟ್ರೆ ಅಂದ್ಕೊಂಡು, ಇಲ್ಲ ಶರತ್, ನಡ್ಕೊಂಡು ಹೋಗೋಣ ಅಂದ್ಲು. ಮೂವರು ನಡ್ಕೊಂಡು ಹೋಗ್ತಾ ಇದ್ರು. ನಿತ್ಯ ನಿಧಾನಕ್ಕೆ ನಡ್ಕೊಂಡು ಬರೋದು ನೋಡಿ ಕಾಲು ಅಡ್ಡ ಕೊಟ್ಬಿಟ್ಲು ಲಾವಣ್ಯ. ಯಾವಾಗಲೂ ಇಲ್ದಿದೆ ಅಲ್ವಾ ಏನೋ ಒಂದು ಕಿತಾಪತಿ ಮಾಡೋದು. ನಿತ್ಯ ಆ ಕಾಲನ್ನ ಇಟ್ಕೊಂಡು ರಪ್ ಅಂತ ಕೆಳಗೆ ಬೀಳ್ತಾಳೆ. ಅಮ್ಮ ಅಂತ ಕಿರ್ಚ್ಕೊಂಡ್ರು. ಶರತ್: ಅಯ್ಯೋ ನಿತ್ಯ, ಏನಾಯಿತು? ನೋಡ್ಕೊಂಡು ಬರಬೇಕಲ್ವಾ, ಎದ್ದೇಳು ಅಂದ. ನಿತ್ಯ: ಆಗ್ತಿಲ್ಲ ಸರ್. ಲಾವಣ್ಯ ಹಾಗೆ ನಿಂತಿರೋದನ್ನ ನೋಡಿ ಶರತ್: ಏನು ಲಾವಣ್ಯ ಹಾಗೆ ನಿಂತಿದ್ಯಲ್ಲ, ಅವಳು ಬಿದ್ದಿದ್ದಾಳೆ, ಎತ್ತೋದಕ್ಕಾಗೋದಿಲ್ವ ನಿನಗೆ ಅಂಥೇಳಿ ಅವನೇ ಎತ್ತಾನೆ. ನಿತ್ಯ: ಹಾಂ, ಆಗ್ತಿಲ್ಲ ಸರ್, ತುಂಬ ಪೇನ್ ಆಗ್ತಿದೆ, ಕಾಲು ಉಳುಕಿದೆ ಅನಿಸುತ್ತೆ. ಶರತ್ ಹಿಂದೆ ಮುಂದೆ ಏನೂ ಯೋಚನೆ ಮಾಡದೆ ಅವಳನ್ನ ಎತ್ಕೋತಾನೆ, ಹಾಗೆ ನಡ್ಕೊಂಡು ಹೋಗ್ತಾನೆ. ಲಾವಣ್ಯ ಅಲ್ಲೇ ನಿಂತ್ಕೊಂಡ್ಳು. ಛೇ, ನಾನು ಏನು ಮಾಡೋಕ್ಕೆ ಹೋದರೂ ಒಳ್ಳೇದೇ ಆಗ್ತಿದೆ ಆ ನಿತ್ಯಗೆ ಅಂತ ಗುರಾಯಿಸ್ಕೊಂಡು ನೋಡ್ಕೊಂಡು ನಿಂತ್ಕೊಂಡ್ಳು. ಅವಳು ಹೇಳಿದ್ದು ಕರೆಕ್ಟೇ ಅಲ್ವಾ, ಅವಳು ಏನು ಕೆಟ್ಟದ್ದು ಮಾಡೋಕ್ಕೆ ಹೋದ್ರು ನಿತ್ಯಗೆ ಏನೋ ಒಂದು ಒಳ್ಳೇದಾಗ್ತಿದೆ. ಶರತ್ ನಿತ್ಯ ಒಂದಾಗೋ ಹಾಗೆ ಆಗ್ತಾಯಿದೆ. ಶರತ್ ನಿತ್ಯನ ನೋಡ್ತಾನೆ, ನಿತ್ಯ ಕೂಡ ಶರತ್ನ ನೋಡ್ತಾಳೆ. ಇಬ್ಬರು ಒಬ್ರನ್ನೊಬ್ರು ನೋಡಿಕೊಂಡು ಹಾಗೇ ಕಳೆದೋದ್ರು.